ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ಚೆನ್ನಾಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬುಧವಾರದ ವ್ಲಾಗು. ನಾನು ಇದು ಅನ್ಬಾಕ್ಸಿಂಗ್ ಆಗಿರಲಿಲ್ಲ. ವಾಷಿಂಗ್ ಮಿಷಿನ್ ನಮ್ಮನೆ ವೀಡಿಯೋ ಮಾಡ್ಕೊತಿರೋಕ್ಕೆ ನೋಡ್ತಾ ಇದ್ದೆ, ನನ್ನ ವೀಡಿಯೋ ಮಾಡ್ತಿದ್ದೀರಾ ಅದಕ್ಕೆ ಮುಖ ತೋರಿಸಲ್ಲ ಬಿಡ್ರಿ ಅಂತ ಇದೆ. ಅದಕ್ಕೆ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಬಂದಿದ್ರು ಅವರು. ಅದಕ್ಕೆ ನಮ್ಮ ಮನೇಲಿ ಅದು ಡೋರ್ ಹೋಗಲ್ಲ ಅಂತಂದ್ರು ಒಳಗಡೆ. ಅದಕ್ಕೆ ಡೋರ್ನೇ ರಿಮೂವ್ ಮಾಡ್ಕೊಂಬಿಟ್ಟು ನಮ್ಮ ಮನೇಲಿ ಅದಕ್ಕೆ ಇದು ಸ್ಕ್ರೂ ಡ್ರೈವರ್, ದೊಡ್ಡ ಸ್ಕ್ರೂ ಡ್ರೈವರ್ ಬಿಚ್ಚಿಬಿಟ್ಟು ಹೊರಗಡೆ ಅದನ್ನ ಇಕ್ಕಿದ್ದು ಒಳಗಡೆ ಅನ್ಬಾಕ್ಸಿಂಗ್ ಮಾಡಿ ಇಟ್ಟಿದ್ರು. ಅದಕ್ಕೆ ಅವರೆಲ್ಲ ನಾನೆಲ್ಲ ಅದನ್ನೆಲ್ಲ ಮಾಡ್ಕೊಳ್ಳಿಲ್ಲ. ಮಾಮೂಲಿ ಫ್ರಿಜ್ನ ಹೊರಗಡೆ, ಅದಕ್ಕೆ ಹಳೆ ಫ್ರಿಜ್ನ ಹಾಲಲ್ಲಿ ಇಟ್ಕೊಂಡೆ ಅದನ್ನು ಹೊರಗಡೆ ಫಿಟ್ ಮಾಡಿದ್ರು. ಹಿಂಗೆ ಆಮೇಲೆ ಡೋರ್ ಅವರೇ ಫಿಟ್ ಮಾಡ್ಕೊಡ್ತೀನಿ ಅಂತಂದ್ರು. ಫಿಟ್ ಮಾಡಿದ್ರು. ಫಸ್ಟ್ ಎಲ್ಲದನ್ನ ಕ್ಲೀನಾಗಿ ಪೈಪೆಲ್ಲ ಹಿಂದ್ಗಡೆ ಫಿಕ್ಸ್ ಮಾಡೋದಿತ್ತು, ಎಲ್ಲ ಫಿಕ್ಸ್ ಮಾಡ್ತಾಯಿದ್ರು. ನಾನು ಅದಕ್ಕೆ ನಮ್ಮ ಮನೆಯವರು ಫಿಶ್ ತೊಗೊಬಂದಿದ್ರು. ಅದಕ್ಕೆ ನಮಗೆ ಗೊತ್ತೇ ಅನ್ಬಾಕ್ಸಿಂಗ್ ಮಾಡೋಕ್ಕೂ ಇವತ್ತೇ ಬಂದಿದ್ದಾರೆ. ಫಿಶ್ನ ತೊಗೊಬಂದೋದಕ್ಕೆ ಫುಲ್ ಪಾರ್ಟಿ ಅನ್ಕೋತಾ ಇದ್ವಿ ನಾವು. ಅದಕ್ಕೆ ನನ್ನ ಮಗಳು ಬೇಕು ನಮ್ಮ ಮನೇಲಿ ಚಿಕನ್ ತರ್ತೀನಿ ಅಂತಿದ್ರು. ಚಿಕನ್ ಬೇಡರಿ ಫಿಶ್ ತೊಗೊಬರ್ರಿ ಅಂತ ಅಂದ್ವಿ. ಸರಿ ಬಿಡು ಫಿಶ್ ತರ್ತೀನಿ, ಕಬಾಬ್ ಮಾಡ್ಕೊಂಡು ಒಂಚೂರು ತಲೆ ಬಾಲ ಎಲ್ಲ ಇರುತ್ತೆ, ಸಾಂಬಾರು ಮಾಡ್ಕೊಂಡ್ರೆ ಆಗುತ್ತೆ ಬಿಡು ಅಂದ್ಬಿಟ್ಟು ನಾನು ಇವಾಗ ಇದು ಫಿಶ್ನ ಕಬಾಬಿಗೆ ಸ್ವಲ್ಪ ಕಲಸಿಟ್ಟಿದ್ದೆ. ಕಬಾಬಿಗೆ ಏನಿಲ್ಲ, ಫುಲ್ ಈಸಿ ಈಗ ಟಿಪ್ಸು. ಮಾಮೂಲಿ ಇದು ಖಾರದ ಪುಡಿ, ಸ್ವಲ್ಪ ಹುಣಸೆಹಣ್ಣು ಉಳಿಬೇಕು, ಆಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ. ಕ್ಲೀನಾಗಿ ಫಸ್ಟ್ ಒಂದು ಪ್ಲೇಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಎಲ್ಲದಕ್ಕೂ ಹಚ್ಚಿ ಎತ್ತಿಕ್ಕದು. ಇದು ಫ್ರೀಸರಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಒಂದು 2 ಅವರ್ ಕ್ಲೀನಾಗೆ ಕೋಟಿಂಗ್ ಆಗಬೇಕು. ಫುಲ್ ಒಳಗಡೆ ಎಲ್ಲ ಖಾರ ಹಿಡಿಬೇಕಲ್ಲ, ಉಪ್ಪು ಖಾರ ಹಿಡಿದ್ರೇ ಚೆನ್ನಾಗಿರುತ್ತೆ ಮಾತ್ರ. ಅದಕ್ಕೆ ಸ್ವಲ್ಪ ಮಾಡ್ಕೊಳ್ಳೋಣ ಇವಾಗಿಗೆ. ಸಂಜೆಗೆ ಬೇಕಾದ್ರೆ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟು ಆಮೇಲೆ ನಾವು ಮಾಡ್ಕೊಂಡಾಗುತ್ತೆ ಸಂಜೆ ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಈ ಕಡೆ ಅನ್ನಕ್ಕೂ ಇಟ್ಟೆ. ಈ ಕಡೆ ಸಾಂಬಾರು ಅಷ್ಟೇ, ತಪ್ಪಲಿ ಮಾಮೂಲಿ ಸಾಂಬಾರು. ಇದು ಒಂದು ಜಾರ್ ತೊಗೊಂಡು ಜಾರಿಗೆ ಮಾಮೂಲಿ ಹೇಳ್ತಿರ್ತೀನಲ್ಲ ಯಾವಾಗ್ಲೂ ಎಲ್ಲ ಸೇಮ್ ಮಸಾಲೆ ಅದೇ. ಜಾಸ್ತಿ ಸ್ವಲ್ಪ ಇದು ಕಡಲೆ, ಸ್ವಲ್ಪ ಅಕ್ಕಿ, ಸ್ವಲ್ಪ ಮೆಂತೆ ಹಾಕೋಬೇಕಷ್ಟೇ. ಮಾಮೂಲಿ ಕಾಯಿ, ಟೊಮೊಟೊ, ಈರುಳ್ಳಿ, ಶುಂಠಿ ಸೇಮ್ ಎಲ್ಲ ಹೆಂಗೆ ಹಾಕಿದ್ರೆ ಚಿಕನ್ ಸರಿಗೆ ಆ ಥರ ಹಾಕೋಬೇಕಷ್ಟೇ. ಇನ್ನು ಫ್ರೈ ರೆಡಿ ಆಯಿತು, ಸಾಂಬಾರು ಆ ಕಡೆ ರೆಡಿ ಆಯಿತು. ಸಾಂಬಾರು ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಕುದ್ಮೇಲೆ ಮೀನು ಹಾಕ್ಕೊಂಡು ನಾವು ಆಮೇಲೆ ಸಾಂಬಾರು ಎತ್ತಿಟ್ಕೊಂಡು. ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಹುಳಿ ಮುಂದೆ ಇದ್ರೇ ಚೆಂದ ಅಲ್ವಾ. ಅದಕ್ಕೆ ನಾವು ಚಾಕ್ನ ಇಳಿಸ್ತೀವಿ, ಯಾರು ನೋಡಿರ್ತಾರೆ ಏನೋ ದೃಷ್ಟಿ ಎಲ್ಲ ಹೋಗಲಿ ಅಂದ್ಬಿಟ್ಟು ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ, ಸಾಂಬಾರು, ಫ್ರೈ. ಮಕ್ಕಳಂತೂ ಫ್ರೈ ತಿಂದ್ಬಿಟ್ಟು ಊಟ ಬೇಡ ಅಂತಿಲ್ಲ ನನ್ನ ಮಗಳು. ಅದಕ್ಕೆ ನೀ ಸರಿ ಫಿಶ್ ತಿನ್ನು, ಆಮೇಲೆ ಬೇಕಾದ್ರೆ ಊಟ ಮಾಡ್ಕೊಳ್ಳೋಂತ ಅನ್ನ ಇರುತ್ತಲ್ಲ ಹಂಗೆ ಮಜ್ಜಿಗೆನ ತಿನ್ಕೋ. ಫಿಶ್ ಫುಲ್ಲು ಓವರ್ ಈಟಪ್ಪ. ನನಗೆ ತಿಂದ್ಬಿಟ್ಟು ನೈಟೆಲ್ಲ ಹೊಟ್ಟೆ ನೋವು. ನನ್ನ ಅಪರೂಪಕ್ಕೆ ಇದೆ ಫಸ್ಟ್ ಎಷ್ಟು ತಿಂಗಳೇ ಆಗಿತ್ತೇನೋ ತಿಂದ್ಬಿಟ್ಟು ಹೊಟ್ಟೆ ನೋವು ಅಂದರೆ ಅದಕ್ಕೆ ಸೌತಕ್ಕೆ ಜಾಸ್ತಿ ಕುಯ್ದಿದ್ದೆ. ಅದಕ್ಕೆ ಇವಾಗೆಲ್ಲ ಊಟ ಮಾಡ್ತಾಯಿದ್ವಿ ಕೂತ್ಕೊಂಡು. ಮಕ್ಳಿಗೆ ಹಂಗೆ ಫಿಶ್ ತಿನ್ಕಂತ ನನ್ನ ಮಗ ಇಷ್ಟಪಟ್ಟು ತಿಂದ. ಮಕ್ಳಿಗೆ ಖುಷಿ ಆದರೆ ಸಾಕಲ್ವಾ. ಇದು ನೆಕ್ಸ್ಟ್ ವೀಡಿಯೋ, ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ ಇದು. ನೆಕ್ಸ್ಟ್ ಮಾರನೇ ದಿವಸ ಮಾಮೂಲಿ ಗುರುವಾರ ಎಲ್ಲ ಕ್ಲೀನಾಗೆಲ್ಲ ಪೂಜೆ ಮಾಡಿಕೊಂಡೆ. ಕ್ಲೀನಾಗೆಲ್ಲ ಮನೆಯೆಲ್ಲ ಒಡಿಸಿ ಕ್ಲೀನ್ ಮಾಡಿ ಫಿಶ್ ಎಲ್ಲ ಮಾಡಿದ್ದಕ್ಕೂ ಫುಲ್ಲು ಗಲೀಜಾಗಿತ್ತು. ಎಲ್ಲ ಪೂಜೆ ಎಲ್ಲ ದೀಪ ಎಲ್ಲ ಹಚ್ತೆ. ಪೂಜೆ ಎಲ್ಲ ಆಯಿತು. ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನೆನ್ನೆ ಎಲ್ಲ ಫುಲ್ಲು ಫ್ರಿಜ್ ಅನ್ಬಾಕ್ಸಿಂಗ್ ಮಾಡಿದ್ರಲ್ಲ ನೋಡಿ. ಫ್ರಿಜ್ ಹೊರಗಡೆ ಇಟ್ಬಿಟ್ಟಿದ್ದೀನಿ. ಇದನ್ನು ಕಳಿಸ್ಬೇಕು. ಅದಕ್ಕೇ ಇಲ್ಲಿ ಹೊರಗಡೆ ಇಟ್ಟಿದ್ದೀನಿ. ಇನ್ನೇನಿಲ್ಲ, ಒಂಚೂರು ನೆನ್ನೆ ಫಿಶ್ ಎಲ್ಲ ಮಾಡಿದ್ನಲ್ಲ ಅದೇ ಸಾಂಬಾರಿದೆ, ಅದಕ್ಕೆ ಊಟ ಮಾಡ್ಕೊಂಡ್ರೆ ಆಗುತ್ತೆ ಮಧ್ಯಾಹ್ನಕ್ಕೆ ಅಂತ ಇವಾಗ ಅನ್ನಕ್ಕೂ ಇಟ್ಟಿದ್ದೀನಿ. ಹಂಗೆ ಲೇಟ್ ಆಯ್ತು ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ನಾನು ಇನ್ನೇನಿಲ್ಲ ಅನ್ನಕ್ಕೆ ಇಟ್ಕೊಂಡಿದ್ದೆ. ಬೆಳಗ್ಗೆ ನೀರು ದೋಸೆ ಮಾಡಿ ಚಟ್ನಿ ಮಾಡಿದೆ. ಚಟ್ನಿ ಇವಾಗ ಯಾಕೋ ಗೊತ್ತಿಲ್ಲ, ಗ್ರೀನ್ ಕಲರ್ ಚಟ್ನಿ ತಿನ್ನಬೇಕು ಅಂತಲೇ ಅನಿಸಲ್ಲ. ಅದಕ್ಕೆ ರೆಡ್ ಕಲರ್ ಮಾಡಿದೆ. ನನ್ನ ಮಗಳಿಗೂ ಅದೇ ಇಷ್ಟ, ರೆಡ್ ಕಲರ್ದು. ಅದಕ್ಕಿನ್ನಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದು ಮೀನು ಸಾಂಬಾರು ಅಲ್ವಾ, ಚೂರು ಬೆಂದು ಇದಾಗ್ಬಿಡ ಅನ್ನತ್ತೆ. ಸ್ವಲ್ಪ ಬಿಸಿ ಇದ್ದಾಗೆ ಆಫ್ ಮಾಡಿಬಿಡ್ತೀನಿ. ಅದಕ್ಕೆ ನೀವು ಫ್ರಿಜ್ ಇದು ಯಾವಾಗಲೂ ಬಾಯಲ್ಲಿ ಫ್ರಿಜ್ಜು ಅಂತಲೇ ಬರುತ್ತೆ. ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಲ್ಲ ಈ ಥರ ಇದೆ, ತೋರಿಸ್ತೀನಿ. ಹಾಕೆನಾ ನೋಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ ವಾಷಿಂಗ್ ಮಿಷಿನ್ಗೂ. ಅದು ಒಂದು ಇದಲ್ವಾ, ಯೂಸ್ ಮಾಡೋದಲ್ವ, ದುಡ್ಡು ಕೊಡ್ತಾನೆ ಸುಮ್ಮನೆ ಹೆಂಗೆಂಗೋ ಯೂಸ್ ಮಾಡಬಾರ್ದು. ಅದಕ್ಕೆ ಅದಕ್ಕೂ ಪೂಜೆ ಎಲ್ಲ ಮಾಡಿ ಇವಾಗ ಪೂಜೆ ಎಲ್ಲ ಆಯ್ತು. ನೋಡಿ ತೋರಿಸ್ತೀನಿ ಹೆಂಗಿದೆ ಅಂತ. ವಾಷಿಂಗ್ ಮಿಷಿನ್ನು ನೋಡಿ ಈ ಥರ ಇದೆ. ಈ ಥರ ಅವರೇ ಕವರ್ ಕೊಟ್ಟಿದ್ದಾರೆ. ನೆನ್ನೆ ಫ್ರಿಜ್ ತೆಗೆದ್ಬಿಟ್ಟಿತ್ತು. ಫ್ರಿಜ್ ಅಂತ ಬಂದಿದೆ. ವಾಷಿಂಗ್ ಮಿಷಿನ್ ತೆಗೆದು ಅನ್ಬಾಕ್ಸಿಂಗ್ ಮಾಡಿ ಇದನ್ನು ಈ ಕಡೆ ಇಟ್ಕೊಂಡಿದ್ದೆ ಹಿಂಗೆ. ಇವಾಗ ಈ ಸತಿ ಈ ಥರ ಇಟ್ಕೊಂಡಿದ್ದೀನಿ ಹಿಂಗೆ. ಮುಂದೆ ಆ ಕಡೆ ಇಟ್ಕೊಂಡಿದ್ದೆ ಓಪನ್ ಮಾಡೋದು. ನೋಡಿ ಇದು ಬಾಷ್ ಕಂಪ್ನಿದು. ನೋಡಿ ಬಾಷ್ ಕಂಪ್ನಿದು ಈ ಥರ ಇದೆ. ಇದು ಇಲ್ಲಿ ಮಾಮೂಲಿ 2 ಕಡೆ ಲಿಕ್ವಿಡ್ ಇದಾಕಬೇಕಂತೆ ಲಿಕ್ವಿಡು. ಇದು ಕಂಫರ್ಟ್ ಹಾಕೋದು. ಜಾಸ್ತಿ ಅಂದರೆ ಕೊಳೆ ಇದ್ದರೆ 2 ಕಡೆ ಹಾಕಬೇಕು, ಇಲ್ಲಾಂದರೆ ಒಂದೇ ಕಡೆ ಹಾಕಬೇಕಂತೆ ಲಿಕ್ವಿಡ್ ಹಾಕೋದು. ಚೆನ್ನಾಗಿದೆ ಮತ್ತು ನಂಗೆ ಇಷ್ಟ. ಆದರೆ ಇದು ತುಂಬ ತೆಳ್ಳಗಿದೆ ಅಂತ ಅನಿಸ್ತು ನನಗೆ. ನೋಡಿ ತುಂಬ ತೆಳ್ಳಗೆ. ನಮ್ಮದು ಓಸತ್ತಿದ್ದು ಎಷ್ಟು ಗಟ್ಟಿ ಇದೆ ಅದೇ ಅನಿಸುತ್ತಲ್ಲ, ಓಲ್ಡ್ ಈಸ್ ಗೋಲ್ಡ್ ಅಂತ. ಹಳೇದಿದ್ದಿದೆ ಚೆನ್ನಾಗಿತ್ತು, ಸ್ವಲ್ಪ ಗಟ್ಟಿ ಇತ್ತು. ಇವಾಗೆಲ್ಲ ಫುಲ್ಲು ಒಂಥರ ಇದ್ರ ಥರ ಬಂದಿದೆ. ಆದರೂ ಪರವಾಗಿಲ್ಲ, ನಂಗೆ 10 kg ಬೇಕಾಗಿತ್ತಲ್ಲ. ನೋಡಿ 10 kg ಅದಕ್ಕೆ ನಾನು ತೊಗೊಂಡ್ರೆ ದೊಡ್ಡ ಥರ ಇದೆ. ನೋಡಿ ಚೆನ್ನಾಗಿದೆ ಮಾತ್ರ. ನನಗೆ ಬ್ಲ್ಯಾಕ್ ಕಲರ್ ಇಷ್ಟ ಆಗಿತ್ತು. ನಮ್ಮದು ವೈಟ್ ಇತ್ತಲ್ಲ ಅದಕ್ಕೆ ಬ್ಲ್ಯಾಕ್ ಕಲರ್ ಥರ ತೊಗೊಂಡೆ. ಒಂಥರ ಗ್ರೇನಲ್ಲ, ಒಂಥರ ಬ್ಲ್ಯಾಕೇ ಅಂದ್ಕೊಳ್ಳಿ. ನೋಡಿ ಈ ಥರ ಇದೆ. ನಂದು ಓಪನ್ ಮಾಡೋದು ಇದ್ರೊಳಗಡೆಯಿಂದ ಇತ್ತು, ಇದು ಹಿಂಗೆ ಓಪನ್ ಮಾಡೋದು ಕೊಟ್ಟಿದ್ದಾರೆ. ನೋಡಿ ಈ ಥರ ಇದೆ. ನೋಡಿ ಒಳಗೆಲ್ಲ ಚೆನ್ನಾಗಿದೆ ಮಾತ್ರ. ಅಂದರೆ ದೊಡ್ಡದಲ್ವ, ನಂದು ಇಲ್ಲಿವರೆಗೂ ಬರ್ತಾಯಿತ್ತು, ಇಷ್ಟು ಬರ್ತಾಯಿತ್ತು. ಇವಾಗ ಇಷ್ಟು ದೊಡ್ಡದಲ್ವ, 10 kg ಅದು ಜಾಸ್ತಿ ಬಟ್ಟೆ ಇಡ್ಸುತ್ತೆ. ನೋಡಿ ಈ ಥರ ಇದೆ.
ಸೇಮ್ ಎಲ್ಲ ಹೆಂಗಿರುತ್ತೆ ಅದೇ ಥರ ಇದೆ. ಆದರೆ ಏನೋ ಸ್ವಲ್ಪ ಇದು ಟಚ್ ಸ್ಕ್ರೀನ್ ಅಲ್ವಾ, ನೋಡಿ ಟಚ್ ಸ್ಕ್ರೀನ್ ಅಲ್ವಾ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಇದು ಮಾಮೂಲಿ ಕಾಟನ್ನು ಇದೆಲ್ಲ ಈ ಥರ ಕೊಟ್ಟಿದ್ದಾರೆ. ಏನೇನಿದೆ ಅಂತ ಡೈಲಿ ಮಿಕ್ಸ್ ಲೋಡು ಹುಲ್ಲಂದು ಆಮೇಲೆ ಏನೇನೋ ಕೊಟ್ಟಿರ್ತಾರೆ, ಅದನ್ನೆಲ್ಲ ಹೇಳಿದ್ರು ನಾನೆಲ್ಲ ಕ್ಲೀನಾಗಿ ಕೇಳಿಸ್ಕೊಂಡಿದ್ದೀನಿ. ಆಮೇಲೆ ಬೇಗ ವಾಶ್ ಮಾಡಬೇಕೇನಂದ್ರೆ 1-2 ಜೊತೆ 3 ಬಟ್ಟೆ ಇದ್ದರೆ ಅಂದರೆ ಅದನ್ನ ಹಾಕೋದು. ಆಮೇಲೆ ಡ್ರಮ್ ಕ್ಲೀನಿಂಗ್ ಕೊಟ್ಟಿದ್ದಾರೆ, ಸ್ಪಿನ್ ಆ್ಯಂಡ್ ಡ್ರೈನ್ ಅಂತ ಏನೇನೋ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಏನಿಲ್ಲ ಇದಕ್ಕೆ ಹಾಕೋದಲ್ವಾ, ಮಿಕ್ಸು ಮಾಮೂಲು ಡೈಲಿ ಲೋಡಲ್ಲ, ಆವಾಗಲೂ ಡೈಲಿ ಮಾತ್ರ ಒಂದು 40 ನಿಮಿಷ ಹಾಕ್ತೀನಿ ಆವಾಗಲೂ ಅಷ್ಟೇ. ಇನ್ನೇನಿಲ್ಲ, ಇನ್ನೇನು ಸ್ಯಾರಿ ಗೀರೆಲ್ಲ ನಾನು ಕೈಯಲ್ಲೇ ಹೊಕ್ಕೊತೀನಿ. ಇವಾಗ ಇನ್ನೇನಿಲ್ಲ, ವಾಷಿಂಗ್ ಮಿಷಿನ್ ಇದೆಯಾ, ಸ್ಯಾರಿನೂ ಇದಕ್ಕೆ ಹಾಕ್ಬಿಡ್ತೀನಿ. ನೋಡಿ ಈ ಥರ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಟಿನ್ನು, ಆಮೇಲೆ ಸ್ಪೀಡ್ ಕೊಡೋದು, ಎಷ್ಟು ಸ್ಪೀಡ್ ಮಾಡಬೇಕು, ಟೆಂಪ್ರೇಚರ್ ಇದೆ ಅಲ್ಲ, ಪ್ರಿಟರ್ಮೆಂಟ್ ಆಮೇಲೆ ಆಮೇಲೆ ಸುತ್ತ ಹಾಕ್ಕೊಂಡಿರ್ತಾರೆ ಅದಕ್ಕಂತೆ, ಬಟ್ಟೆ ಎಲ್ಲ ಸುತ್ತ ಗಂಟೆ ಎಲ್ಲ ಆಗಿರ್ತಾರೆ ಅದಕ್ಕಂತೆ, ರೆಡಿಟಿನ್ ಸ್ಪೀಡು ಎಲ್ಲ ಇದು ಕೊಟ್ಟಿದ್ದಾರೆ. ಆಮೇಲೆ ಸ್ಟಾರ್ಟ್ ಆ್ಯಂಡ್ ಪಾಸ್ ಇದು ಮಾಡಬೇಕೆಲ್ಲ ಫಸ್ಟ್ ನಾವು ಸೆಟ್ ಮಾಡ್ಕೊಂಡು, ನಮಗೆ ಕಾಟನ್ನು ಎಲ್ಲಿ ಬೇಕು ಸೆಟ್ ಮಾಡ್ಕೊಂಡು ಇದನ್ನು ಟಕ್ 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 ಅಂತ ತಿರುಗಿಸ್ಬೇಕು. ಹಿಂಗೆ ತಿರುಗಿಸ್ಕೊಂಡ್ರೆ ಇಲ್ಲಿ ಬರ್ತಾ ಇರುತ್ತೆ. ಹಿಂಗೆ ತಿರುಗಿಸ್ಕೊಂಡು ಎಲ್ಲಿ ಸೆಟ್ ಮಾಡ್ಕೊಂಡು ಇದನ್ನಷ್ಟೇ ಸೆಟ್ ಮಾಡಿ ಆಮೇಲೆ ಸ್ಟಾರ್ಟ್ ಕೊಟ್ಟು ಮಾಮೂಲಿ ಕ್ಲೀನಾಗಿ ಕ್ಲೋಸ್ ಎಲ್ಲ ಮಾಡಿ ಲಿಕ್ವಿಡ್ ಎಲ್ಲ ಹಾಕ್ಬೇಕಷ್ಟೇ. ಈ ಥರ ಇದೆ ನಂದು ವಾಷಿಂಗ್ ಮಿಷಿನ್. ನೋಡಿ 5 ಸ್ಟಾರ್ ಕೊಟ್ಟಿದ್ದಾರೆ. ಇದು 3 ವರ್ಷ ಇದಿದೆ, ಅಂದರೆ ಏನಾದರೂ ಇದಾದರೆ ಅದನ್ನು 3 ವರ್ಷದವರೆಗೂ ವಾರಂಟಿ ಇದೆ. 10 ವರ್ಷ ಇದ್ರದ್ದು ವಾಷಿಂಗ್ ಮಿಷಿನ್ದು 3 ವರ್ಷದವರೆಗೂ ಸರ್ವಿಸ್ ಇದೆ. ಆಮೇಲೆ ಅವರೇ ಕೊಟ್ಟಿದ್ರು. ಇದು ನಂದು ಲಿಕ್ವಿಡು, ಇದು ಅವರೇ ಕೊಟ್ಟಿದ್ರು. ಇದು ಕಂಫರ್ಟು, ಇದು ಲಿಕ್ವಿಡು. ಆಮೇಲೆ ಡ್ರಮ್ ಕ್ಲೀನ್ ಎಲ್ಲ ಕೊಟ್ಟು ಹೇಳಿದ್ದಾರೆ, ಎಲ್ಲ ಕ್ಲೀನಾಗಿ ಕೇಳಿಸ್ಕೊಂಡಿದ್ದೀನಿ. ನಿಮಗೂ ಬೇಕು ಅಂದರೆ ನಾನು ಇದೇ ತೊಗೋಬೇಕು ಅಂತ ಏನು ಹೇಳ್ತಾ ಇಲ್ಲ, ನಾನು ನಿಮಗೆ ಇದನ್ನೇ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವು ಫಸ್ಟು ಅಂಗಡಿಗೆ ಹೋಗ್ಬಿಟ್ಟು ನೀವು ಯಾವ್ದು ಬೇಕು ನಿಮಗೆ ಫಸ್ಟ್ ಅವ್ರು ಹೇಳ್ತಾ ಇರ್ತಾರೆ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಎಲ್ ಜಿನ ಮತ್ತು ಬಾಷು ಮತ್ತು ಸ್ಯಾಮ್ಸಂಗು ಎಷ್ಟು ಥರ ವೆರೈಟಿ ಇದೆ, ನೀವು ಫಸ್ಟು ಕೇಳಿಸ್ಕೊಳ್ಳಿ. ನಿಮಗೆ ಯಾವ ಥರ ನಿಮಗೆ ಇಷ್ಟ ಅನಿಸುತ್ತೆ, ಏನು ಡಿಫ್ರೆಂಟ್ ಆಗಿರುತ್ತೆ, ನೀವು ಎಲ್ಲದೂ ಒಂದೇ ಥರ ತೊಗೊಂಡು ಬೇಜಾರಾಗುತ್ತೆ, ಡಿಫ್ರೆಂಟ್ ಆಗಿರೋ ಥರ ತೊಗೊಳ್ಳಿ. ಅದಕ್ಕೆ ನಾನು ಇದು ಸ್ವಲ್ಪ ಟಚ್ ಸ್ಕ್ರೀನ್ ಡಿಫ್ರೆಂಟ್ ಆಗಿರುತ್ತೆ ಅಂದ್ಕೊಬಿಟ್ಟು ತೊಗೊಂಡಿದ್ದೀನಿ. 10.5 kg ಬೇಕಾಗಿತ್ತು, ಪರವಾಗಿಲ್ಲ. 10 kg ಇದೆ, 10.5 kg ಇದೆ. ನೋಡಲಿ ಏನು ಇರಲಿಲ್ಲ ಅಲ್ಲಿ, ಬರೋ 10 kg 9 kg ಈ ಥರ ಇತ್ತು. ಸರಿ ಅಂತ 10 kg ನಂಗೆ ಸಾಕು ಅಂದ್ಬಿಟ್ಟು ತೊಗೊಬಂದೆ. ನೀವು ಈ ಥರ ಏನಾರು ಬೇಕು ಅಂದರೆ ಅದು ಏನೋ ಹೇಳಿ ನಮ್ಮ ಮನೆಯವ್ರಿಗೆ ಗೊತ್ತಿರುತ್ತೆ, ಅದೆಲ್ಲ ಮಾತಾಡ್ಕೊಂಡು ನಾನು ಅದನ್ನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳೋದಿಲ್ಲ. ಆಮೇಲೆ ಸರಿ ಅವರೇ ಎಲ್ಲ ಬಿಲ್ ಮಾಡಿ 42-41 ಆಯಿತು ಅಷ್ಟು. 10 kg ದಲ್ವಾ, ನಾವು ಇದನ್ನ ಸೆಕೆಂಡ್ ಹ್ಯಾಂಡ್ ಅಂತೀನಿ, ಅದನ್ನು ಕೊಟ್ಬಿಟ್ಟು ಹಾಕೋಣ ಅಂತಂದರೆ ಅವರು ಅದನ್ನು 2,000 ರೂಪಾಯಿಗೆ 1,000 ರೂಪಾಯಿಗೆ ಹಾಕೊತಾ ಇಲ್ಲ, ಆ ಮೂಲೆಗೆ ಎಸಿತಾ ಇದ್ದಾರೆ. ಏನು ನೋಡಿ, ನಾವು ಅವೆಲ್ಲ ಅವಾಗ ತಗೊಂಡಾಗೆ ನಾನು 10 ವರ್ಷದಿಂದ ತಗೊಂಡಾಗ 30,000 ನೋಡಿ. ಅವಾಗ ಬರೀ 6.5 kg ಅದಿರೋದು, 5 ಇಲ್ಲ 6.5 ಇಲ್ಲ, ಬರೀ 6 kg ಇದೆ ಅಷ್ಟೇ. ಇದು 6 kg ಇದೆ. ಆವಾಗಲೇ 28-30 ಕೊಟ್ಟು ತೊಗೊಂಡಿದ್ದೆ, ಅದಕ್ಕೆ ಜ್ಞಾಪನ ಇದೆ, ಇನ್ನೂ ಮರ್ತೇ ಇಲ್ಲ ನಾನು. 30,000 ಅನಿಸುತ್ತೆ, 28-30,000. ಫ್ರಿಜ್ಜು ಅಷ್ಟೇ 22 ಎಷ್ಟೋ ಕೊಟ್ಟು, ಅವೆರಡು ಸೇಮ್ ಸ್ಯಾಮ್ಸಂಗ್ಗೆ. ನಮ್ಮಲ್ಲಿ ಜಾಸ್ತಿ ಅವಾಗೆಲ್ಲ ಸ್ಯಾಮ್ಸಂಗ್ TV, ಸ್ಯಾಮ್ಸಂಗ್ ಫ್ರಿಜ್ಜು, ಬರೀ ಸ್ಯಾಮ್ಸಂಗ್ಗೆ ಎಲ್ಲ ಜಾಸ್ತಿ ಇರ್ತಾಯಿತ್ತು. ಅದಕ್ಕೆ ನಾವು ತಮ್ಮಂಗೆ ಕೊಡ್ತಾರಂತೆ, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಅದನ್ನು ಅವ್ರು ಕೊಟ್ಟರೆ ಆಗುತ್ತೆ, ಸುಮ್ಮನೆ ಅವರ ಯೂಸ್ ಮಾಡ್ಕೊಳ್ಳಿ. 2,000 ರೂಪಾಯಿಗೆ ಮೂಲೆಗೆ ಎಸ್ಬಿಡ್ತಾರೆ, ಅದನ್ನೇ ಎಲ್ಲ ಬಿಚ್ಚಾಕ್ಬಿಟ್ಟು ಏನು ಬೇಕಂತ ತೊಗೊಂಡಿರ್ತಾರೆ ಅಷ್ಟೇ. ಅದಕ್ಕೆ ಯೂಸ್ ಚೆನ್ನಾಗಿದೆ, ಮಾತ್ರ ಚೆನ್ನಾಗಿ ಓಡ್ತಾ ಇದೆ, ಇನ್ನೇನು ಅದೇನು ಇದಾಗಿಲ್ಲ, ಹಾಳಾಗೋಗಿಲ್ಲ, ಚೆನ್ನಾಗಿದೆ. ಅದಕ್ಕೇ ಕೊಟ್ಟರಾಗುತ್ತೆ ಬಿಡು ಅಂತ ಸುಮ್ಮನೆ ಇಟ್ಟಿದ್ದೀನಿ. ಅದಕ್ಕೆ ತೊಗೊಂಡು ಹೋಗ್ತೀನಿ ಅಂತಂದ್ರೆ ನಮ್ಮ ಮನೆಯವರು ಕಾರಲ್ಲಿ ತೊಗೊಂಡು ಹಿಂದ್ಗಡೆ ಡಿಕ್ಕಿಲಿ ಇಟ್ಕೊಂಡು ಹೋಗಬೇಕು, ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ. ಒಡ್ಸೋಕ್ಕೂ ತೊಂದರೆ ಆಗುತ್ತೆ ನನಗೆ, ಮನೆ ಒಡ್ಸೋಕ್ಕೆ ಇನ್ನೇ ಮಾಡೋಕೆ ಕ್ಲೀನಾಗಿ ಹಂಗೇನೆ ಎಳ್ಕೊಬಿಟ್ಟು ಒಡ್ಸ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಬಟ್ಟೆನೂ ಇದಾವೆ ಅಷ್ಟೇ, ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಒಣಗಾಕಿದ್ದೀನಿ ಸ್ವಲ್ಪ. ಅದಕ್ಕೆ ಇನ್ನೂ ಸ್ವಲ್ಪ ಇದು ಹೊಸ ವಾಷಿಂಗ್ ಮಿಷಿನ್ಗೆ ಹಾಕೋಣ ಬಿಡು, ಹೆಂಗಿರುತ್ತೆ ನೋಡೋಣ, ಬಟ್ಟೆ ಥರ ಕ್ಲೀನ್ ಮಾಡುತ್ತೆ ಅಂತ. ನಾನು ನಿಮಗೆ ನೆಕ್ಸ್ಟ್ ಯಾವಾಗಾರ ಕ್ಲೀನಾಗಿ ಒಗ್ದಿರ್ತೀನಿ, ಅವಾಗ ಹೇಳ್ತೀನಿ ಇದ್ರ ಬಗ್ಗೆ, ಚೆನ್ನಾಗಿಲ್ವಾ ಅಂತ. ನನಗೆ ಅನಿಸ್ದಂಗೆ ಚೆನ್ನಾಗಿದೆ. ನಿಮಗೆ ನೋಡ್ಕೊಳ್ಳಿ, ನಿಮಗೆ ಯಾವ್ದು ಬೇಕೋ ಅದನ್ನು ಹೋಗಿ ನೀವು ಕಂಪ್ನೀಲಿ ಕ್ಲೀನಾಗಿ ಕೇಳ್ಬಿಟ್ಟು ತೊಗೊಳ್ಳಿ. ಆನ್ಲೈನಲ್ಲೆಲ್ಲ ಬುಕ್ ಮಾಡ್ಕೊಳೋದಾದರೆ ನೀವು ನೋಡ್ಕೊಳ್ಳಿ, ಚೆನ್ನಾಗಿ. ನಾನು ಫಸ್ಟ್ ಯೂಸ್ ಮಾಡ್ತೀನಿ, ಆಮೇಲೆ ನಿಮಗೆ ಥರ ಇದೆ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ, ಆಯಿತಾ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು 4 ಪಾತ್ರೆ ಇದೆ ಅಷ್ಟೇ, ಏನಿಲ್ಲ, ಜಾಸ್ತಿ ಏನಿಲ್ಲ. ಯಾಕೋ ಫುಲ್ಲು ಮತ್ತೆ ಮೋಡ ಆಗಿಬಿಟ್ಟಿದೆ ಫುಲ್ಲು, ನೋಡಿ ಫುಲ್ಲು ಮೋಡ ಆಗಿದೆ. ಫುಲ್ಲು ಕ್ಲೀನ್ ಮಾಡ್ಕೊಂಡು ಇನ್ನೇನಿಲ್ಲ, ಊಟ ಎಲ್ಲ ಮಾಡ್ತೀನಿ ಅಷ್ಟೇ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದಷ್ಟೇ. ಅವನು ಬಿಡು. ಸಂಜೆ ಮೇಲೆ ಸ್ವಲ್ಪ ಹೊರಗಡೆ ಇದ್ವಿ. ನನ್ನ ಮಗಳಂತೂ ಬರ್ತಡೇ ಇದೆ ಮಮ್ಮಿ, ಆ ಫ್ರೆಂಡಿಗೆ ಗಿಫ್ಟ್ ಕೊಡಬೇಕು ಅಂದ್ಲು. ಇನ್ನು ದೂರ ಇಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲೇ ಹೋಗ್ಬಿಟ್ಟು ನೋಡೋಣ ಏನಾರ ಇದ್ರೆ ಅಂತ ಅಂದ್ಬಿಟ್ಟು ನೋಡಿದೆ. ಇಲ್ಲಿ ಪೆನ್ನು ಏನೂ ಇರಲಿಲ್ಲ, ಒಂದು ಲಿಪ್ಪ ಮಗಳು ಏನಾಗಲಿ ಒಂದು ಸ್ವಲ್ಪ ಗಿಫ್ಟ್ ಅವಳು ಫ್ರೆಂಡ್ ಕೊಡ್ತಾರೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಚಾಕ್ಲೇಟ್ ಬಾಕ್ಸ್ ಥರ ಸಿಕ್ತು. ಅದೇ ಹೆಂಗೋ ಪರವಾಗಿಲ್ಲ, ಅದೇ 110 ರೂಪಾಯಿನ. ಸರಿ ಇದೇ ತಗೊಂಡು ಹೋಗಮ್ಮ, ಇರಲಿ ಬಿಡು ಅಂದ್ಬಿಟ್ಟು ನಾವು ಇಲ್ಲಿ ದೂರ ಎಲ್ಲಿ ಹೋಗೋಣ ಅಂದ್ಬಿಟ್ಟು ನನ್ನ ಮಗಳು ಕಲಿಸ್ಕೊಟ್ಟೆ. ಅವಳು ಸರಿ ನಾನು ಹೋಗ್ತೀನಿ ಮಮ್ಮಿ ನಿಂತು ಬಾ ಅಂತಂದರೆ, ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ತಗೊಡ್ತೀನಿ ಅಮ್ಮ, ತಗೊಬಿಟ್ಟು ಹೋಗ್ಬಿಡು, ನಾನು ಐಬ್ರೋ ಮಾಡಿಸ್ಕೊಂಡು ಬರ್ತೀನಿ ಅಂತ ಅಂದೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಅಂತೂ ಎಲ್ಲ ರೇಟ್ ಜಾಸ್ತಿ
ಜಾಸ್ತಿ ಆಗಿಬಿಟ್ಟಿದೆ, ಮಳೆ ಬಂದಿದ್ದಕ್ಕೂ ಏನೋ ಗೊತ್ತಿಲ್ಲ. ಇದನ್ನೇ 20 ರೂಪಾಯಿ ಅಂತ ಅಂದರು. ಅಯ್ಯೋ ನಾನು ಸರಿ ಬಿಡು ಅಂತ ಸ್ವಲ್ಪ ತೊಗೊಂಡು ಅದನ್ನು ಸೋಸಿಟ್ರೆ ಬರೋದೇ ಒಂದು ಇಡಿಯಷ್ಟು ಬರುತ್ತೆ ಅಷ್ಟೇ. ಅಯ್ಯೋ ಇರಲಿ ಬಿಡು, ಇವಾಗ ನನಗೆ ಎಮರ್ಜೆನ್ಸಿ ಬೇಕೇ ಬೇಕು, ನನಗೆ ಕೊತ್ತಂಬರಿ ಸೊಪ್ಪು ಇರಲೇಬೇಕು, ಏನು ಖಾರ ಆಗಲಿ ಸಾಂಬಾರಿಗಾಗಲಿ ಒಂಚೂರು ನಾನು ಹಾಕೋದು 2 ಕಡ್ಡಿ ಅಷ್ಟೇ. ಸರಿ ಅಂದ್ಬಿಟ್ಟು ಅವಳಿಗೆ ಕೊಟ್ಟು ಕಳಿಸ್ದೆ, ಬೀಗನೂ ಕೊಟ್ಟೆ. ಅವಳು ಹೋಗ್ತೀನಿ ಮಮ್ಮಿ ಅಂತಂದರೆ ನಾನು ಅದಕ್ಕೆ ಐಬ್ರೋ ಮಾಡಿಸ್ಕೊಳ್ಳೋಣ, ಎಷ್ಟು ದಿವಸ ಒಂದೂವರೆ ತಿಂಗಳಾಗಿತ್ತು ನಾನು ಮಾಡಿಸ್ಕೊಂಡು. ಅದಕ್ಕೆ ಇಲ್ಲೇ ಮನೆ ಹತ್ರ, ನೀವು ಬೇರೆ ಕಡೆ ಹೋಗ್ತಾ ಇದ್ದೆ, ಇವಾಗ ಬರೀ ಐಬ್ರೋ ಫೋರೆಡ್ ಅಲ್ವಾ, ಇಲ್ಲೇ ಮಾಡಿಸ್ಕೊಂಡು. ಏರ್ ಕಟ್ಟೆಲ್ಲ ಇದ್ದರೆ ಮಾತ್ರ ಆ ಕಡೆ ಸೈಡು ಹೊಂಗ್ಸಂದ್ರ ಸೈಡ್, ಹೋಗ್ಸಂದ್ರಲ್ಲ ಗಾರೆಪಳ್ಳಿ ಸೈಡ್, ಆ ಕಡೆ ಸೈಡ್ ಹೋಗ್ತೀನಿ. ಇವಾಗ ಐಬ್ರೋ ಒಂದೇ ಅಲ್ವಾ, ಇಲ್ಲೇ ಮಾಡಿಸ್ಕೊಂಡ್ಬಿಡು ಅಂತ ಮಾಡಿಸ್ಕೊಳಕ್ಕೆ ಬಂದೆ. ಇಲ್ಲಿ ಯಾರೋ ಒಬ್ಬರು ಕಸ್ಟಮರ್ ಇದ್ದರು, ಅದಕ್ಕೆ ಅವ್ರು ಮುಗಿಲಿ ಒಂದು 5 ನಿಮಿಷ ಅಂತಂದರು, ಮಾಡಿಸ್ಕೊಂಡೆ. ನಾನಿವಾಗ ಮಾಡಿಸ್ಕೊಂಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡಿ ಮಾಡಿಸ್ಕೊಂಬಂದೆ. ಪಾಪ ಉರಿತಾ ಇತ್ತು, ಅದು ತುಂಬ ದಿವಸನೇ ಆಗಿತ್ತು. ಫೋರೆಡ್ ಎಲ್ಲ ಜಾಸ್ತಿ ಬೆಳೆದ್ಬಿಟ್ಟಿತ್ತು, ಹಂಗೇನೆ ಕಾಡು ಥರ ಬೆಳೆದ್ಬಿಟ್ಟಿತ್ತು ಹಂಗೇನೆ. ನೋಡಿದ್ರೆ ಸೊನೆ ಬರ್ತಾಯಿತ್ತು, ಮಳೆನೂ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ, ಮನೆಗೆ ಹೋಗ್ತಿದ್ದೀನಿ. ಸಂಜೆನೇ ಆಗೋಯ್ತು, ಮನೆಗೆ ಹೋಗಿ ಸ್ವಲ್ಪ ಕೆಲಸನೂ ಮಾಡ್ಕೋಬೇಕು. ಬರ್ತಾ ಇದೆ. ಅಯ್ಯೋ ಎಷ್ಟು ದಿವಸ ಆಗೋಗಿತ್ತು, 1.5 ತಿಂಗಳಾಗಿತ್ತು ಮಾಡಿಸ್ಕೊಂಡು. ಇವಾಗ ಮಾಡಿಸ್ಕೊಂಡಿದ್ದೀನಿ. ಕಾಡಿ ಥರ ಉರಿತಾ ಇದೆ. ಫೋರೆಡ್ ಎಲ್ಲ ಮಾಡಿಸ್ಕೊಂಡಿರಲಿಲ್ಲ, ಅದಕ್ಕೆ ಮಾಡಿಸ್ಕೊಬಂದೆ ಫೈನಲಿ. ಅಲ್ಲಿ ಮಾಡಿಸ್ಕೊಳಕ್ಕಾಗಲ್ಲ, ಊರಿಗೆ ಎಲ್ಲಿ ಮಾಡಿಸ್ಕೊಂಡು ಬಿಡು, ಊರಿಗೆ ಬೆಂಗ್ಳೂರಿಗೆ ಒಂದು ಮಾಡಿಸ್ಕೊಳೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡಿಸ್ಕೊಂಡೆ. ಇಲ್ಲೇ ಹತ್ತಿರದಲ್ಲೇ ಇದೆ, ಅದಕ್ಕೆ ಹೋಗಿ ಮಾಡಿಸ್ಕೊಬಂದೆ. ನನ್ನ ಮಗಳು ರೆಡಿ ಆದ್ಲು. ಅಮ್ಮ ಹೋಗ್ತೀನಿ ನಾನು ಅಂತಂದರೆ, ಸಂಜೆ ಟೈಮ್ ಆಗುತ್ತಮ್ಮ ಬೇಗ ಹೋಗ್ಬಿಟ್ಟು ಬಾ ಅಂತ ಅಂದೆ. ಅದಕ್ಕೆ ತಲೆ ಬಚ್ತೀನಿ ಬಿಡು ಅಂತ ಅವಳಿಗೆ ಡ್ರೆಸ್ ಹಾಕ್ಕೊಬಂದ್ಲು. ಅವಳು ಮಾತ್ರ ನನಗೆ ಒಪ್ಸೋಕ್ಕಾಗಲ್ಲ, ಅವಳಿಗೆ ಏನು ಇಷ್ಟ ಅದೇ ಹಾಕ್ಕೋಬೇಕು ಡ್ರೆಸ್. ನಾನು ಸರಿ ಬಿಡು, ಅದಕ್ಕೆ ಎಷ್ಟು ಈ ಥರ ಮಾಡೋಣ, ಚೆನ್ನಾಗಿ ಕಾಣುತ್ತೆ ನಿನಗೆ, ಇದ್ರ ಥರ ಕಾಣ್ತೀಯ, ಬೇಬಿ ಡಾಲ್ ಥರ ಅಂತ ಅಂದ್ಬಿಟ್ಟು ಸರಿ ಅಂತ ಮೆಲ್ಲಗೆ ನಿಧಾನಕ್ಕೆ ನೈಸ್ ಮಾಡಬೇಕು ಅವಳಿಗೆ. ಅದಕ್ಕೆ ಚೆನ್ನಾಗಿ ಕಾಣಿದಿತ್ತು. ನನಗೆ ಇಷ್ಟ ಈ ಥರ ಜಡೆ ಎಲ್ಲ ಹಾಕಬೇಕು ಅಂದರೆ, ನನಗೆ ಹೆಣ್ಮಕ್ಳಿಗೆ ಹಾಕೋದಂದರೆ ಒಂಥರ ಚೆಂದ. ಅವಳಿಗೆ ನನ್ನ ಮಗಳು ಉದ್ದ ಇರೋದಕ್ಕೂ ಕೂದಲು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅವಳು ಸ್ವಲ್ಪ ಫೋಟೋಗಳು ತೆಗೆದೆ. ಇಷ್ಟ ಇಲ್ಲ ಅವಳೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾಳೆ. ಏನು ಖುಷಿ ಗೊತ್ತಾ, ನನ್ನ ಒಬ್ಬರ ಟ್ಯಾಲೆಂಟ್ ಒಂಥರ ಮಕ್ಕಳಿಗೆ ಅವಳಿಗೆ ಫೋಟೋದು ಇದಿದೆ, ಅದಕ್ಕೆ ಫೋಟೋ ಜನಿಕ್ಕಿದೆ, ಅದಕ್ಕೆ ತೋರಿಸ್ಕೊತಾ ಇದ್ದು. ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾಳೆ. ಇಲ್ಲ ಚೆನ್ನಾಗಿದೆ. ಬಾ ಚೆನ್ನಾಗಿದೆ ಅಮ್ಮ. ನನ್ನೇ ಮೆತ್ಕೋತಾಳೆ ಅಂತ ಹೇಳ್ತಾಳೆ. ಹೋಗು. ಅವರು ನಿನಗೆ ಕರ್ದ್ಯಾರ ಬರ್ತಡೆಗೆ, ತಗೋಬರೆ ಸ್ವಲ್ಪ ತಿಂದ್ಬಿಟ್ಟು ಅವನಿಗೆ. ಫೌಂಡೇಶನ್ ಹಚ್ಕೊಂಡಿದ್ಯಾ? Seeing this, all three start screaming loudly and somehow escape from that terrible snake and run into the middle of the forest. But the anaconda still does not stop chasing them. But the child's mother shows courage and turns attention towards herself. She hides in the hollow part of the tree, although the risk of slipping from there was very high. But to save herself from the hungry anaconda, she runs away with his ನೀ ಫೋನ್ ಮಾಡಿ ನನಗೆ, ಕಟ್ ಮಾಡೋದು ಲೇಟು ಅಂತಂದರೆ ಅಲ್ಲೇ ಇರು. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.